ನೋಡೋ ಅವ್ನು ಗಂಡಸ ಅಲ್ವಾ, ಅವನಿಗೆ ಬಿಯರ್ಡೇ ಸರಿಯಾಗಿ ಬೆಳ್ತಾ ಇಲ್ಲ ಅಂತ ಕಮೆಂಟ್ಸ್ ಮಾಡ್ತಿದ್ದಾರೆ ಆ್ಯಂಡ್ ಅದು ಅವ್ರ ಮೆಂಟಲ್ ಹೆಲ್ತ್ನ ಎಫೆಕ್ಟ್ ಮಾಡ್ತಾ ಇದೆ ಅಂತ. ಪ್ಯಾಚಿ ಬಿಯರ್ಡ್ ಗ್ರೋತ್ ಯಾಕಾಗುತ್ತೆ? ಹೇರ್ ಫಾಲಿಕಲ್ಸ್ ಡೆವಲಪ್ ಆಗಲ್ಲ ಅಂತ ಟ್ರೀಟ್ಮೆಂಟ್ ಮಾಡಿದ್ರು ನಾರ್ಮಲ್ ಆಗಿ ನ್ಯಾಚುರಲಿ ಹೇರ್ ಗ್ರೋತ್ ಬೆಳೆಸಲಿಕ್ಕೆ ಆಗಲ್ಲ. ಶೇವಿಂಗ್ ಮಾಡಿದ್ರೆ ಹೇರ್ ಗ್ರೋತ್ ಅನ್ನೋದು ಬೂಸ್ಟ್ ಆಗುತ್ತೆ. ನಿಮ್ ಪ್ಯಾಚಿ ಬಿಯರ್ಡ್ ಡಸ್ ನಾಟ್ ಡಿಫೈನ್ ಯೋರ್ ಮ್ಯಾಸ್ಕ್ಯುಲಿನಿಟಿ. ಅವ್ನು ನೋಡೋ ಅವ್ನು ಗಂಡಸ ಅಲ್ವಾ, ಅವನಿಗೆ ಬಿಯರ್ಡೇ ಸರಿಯಾಗಿ ಬೆಳ್ತಾ ಇಲ್ಲ ಇಂಥ ಕಾಮೆಂಟ್ಸ್ ತುಂಬ ಜನ ವಿತ್ ಪ್ಯಾಚಿ ಬಿಯರ್ಡ್ ಕೇಳೇ ಪಟ್ಟಿರ್ತಾರೆ. ನನ್ನ ಹತ್ರ ಬರೋ ತುಂಬ ಸ್ಟೂಡೆಂಟ್ಸ್ ನನ್ನ ಹತ್ರ ಹೇಳಿದ್ದಾರೆ, ಇಂಥ ಕಮೆಂಟ್ಸ್ ಮಾಡ್ತಿದ್ದಾರೆ ಆ್ಯಂಡ್ ಅದು ಅವ್ರ ಮೆಂಟಲ್ ಹೆಲ್ತ್ನ ಎಫೆಕ್ಟ್ ಮಾಡ್ತಾ ಇದೆ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಪ್ಯಾಚಿ ಬಿಯರ್ಡ್ ಯಾಕೆ ಬರುತ್ತೆ ಆ್ಯಂಡ್ ಅದಕ್ಕೆ ಅವೈಲೇಬಲ್ ಟ್ರೀಟ್ಮೆಂಟ್ಸ್ ಏನು ಅಂತ ನಾನು ನಿಮಗೆ ತಿಳಿಸ್ತೀನಿ. ಹಾಯ್, ನನ್ನ ಹೆಸರು ಡಾಕ್ಟರ್ ಪ್ರಿಯಾಂಕಾ ರೆಡ್ಡಿ, ಫೌಂಡರ್ ಆ್ಯಂಡ್ ಮೆಡಿಕಲ್ ಡೈರೆಕ್ಟರ್ ಅಟ್ DNA ಸ್ಕಿನ್ ಕ್ಲಿನಿಕ್ ಆ್ಯಂಡ್ ವೆಲ್ನೆಸ್ ಸೆಂಟರ್. ಈ ಚಾನೆಲ್ನಲ್ಲಿ ನಾನು ಸ್ಕಿನ್, ಹೇರ್ ಆ್ಯಂಡ್ ಹೋಲಿಸ್ಟಿಕ್ ವೆಲ್ನೆಸ್ ಬಗ್ಗೆ ವೀಡಿಯೋಸ್ ಮಾಡ್ತೀನಿ. ಡೂ ಸಬ್ಸ್ಕ್ರೈಬ್ ಟು ದ ಚಾನಲ್. ಸೊ ಫಸ್ಟ್ ನಾವು ತಿಳ್ಸ್ಕೊಳ್ಳೋಣ ಬಿಯರ್ಡ್ ಹೇಗೆ ಡೆವಲಪ್ ಆಗುತ್ತೆ ಅಂತ. ಸೊ ಫಸ್ಟ್ ಜೆನೆಟಿಕ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ನಮಗೆ ಎಷ್ಟು ವಾಲ್ಯೂಮ್ ಆಫ್ ಹೇರ್ ಇರುತ್ತೆ, ನಾಟ್ ಜಸ್ಟ್ ಬಿಯರ್ಡ್ ಮೇಲೆ ಬಟ್ ನಮ್ಮ ಸ್ಕ್ಯಾಲ್ಪ್ ಮೇಲೆ ಆರ್ ಫುಲ್ ಇಡೀ ಬಾಡಿ ಮೇಲೆ ನಮಗೆ ಎಷ್ಟು ಹೇರ್ ಇರುತ್ತೆ, ಎಷ್ಟು ಡೆನ್ಸಿಟಿ ಇದೆ, ಅದೆಷ್ಟು ಥಿಕ್ನೆಸ್ ಇರುತ್ತೆ, ಇದೆಲ್ಲನೂ ನಮ್ಮದು ಎಟ್ ಬರ್ತ್ ಬಿಕಾಸ್ ಆಫ್ ಜೆನೆಟಿಕ್ಸ್ ಪ್ರೀ ಡಿಸೈಡೆಡ್ ಆಗಿರುತ್ತೆ, ರೈಟ್? ಸೊ ಫಸ್ಟ್ ಟೋಟಲ್ ನಂಬರ್ ಆಫ್ ಫಾಲಿಕಲ್ಸ್ ದಟ್ ಯು ವಿಲ್ ಹ್ಯಾವ್ ಬಿಯರ್ಡ್ ಏರಿಯಾದಲ್ಲಿ ಹುಟ್ಟಿದವಾಗಿ ಡಿಸೈಡ್ ಆಗಿರುತ್ತೆ. ಎರಡನೇದು, ನಾವು ಬೆಳೀತಿರೋವಾಗ ಪ್ಯೂಬರ್ಟಿ ಟೈಮ್ನಲ್ಲಿ ಟೆಸ್ಟೋಸ್ಟಿರೋನ್ ಅಂದರೆ ಹಾರ್ಮೋನ್ಸ್ ಎಲ್ಲ ಕಿಕ್ಕಿನ್ ಆಗ್ತಿರುತ್ತೆ. ಸೊ ಟೆಸ್ಟೋಸ್ಟಿರೋನ್ ಅನ್ನೋ ಹಾರ್ಮೋನ್ ಈ ಹೇರ್ ಗ್ರೋತ್ನಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ನಾವು ಪ್ಯೂಬರ್ಟಿ ಟೈಮ್ನಲ್ಲಿ ಟೆಸ್ಟೋಸ್ಟಿರೋನ್ ಹೇರ್ ಮೇಲೆ ಎಫೆಕ್ಟ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಸೊ ಲೈಟಾಗಿ ಬಿಯರ್ಡ್ ಗ್ರೋತ್ ಅನ್ನೋದನ್ನು ಸ್ಟಾರ್ಟ್ ಆಗಿರುತ್ತೆ. ಹುಡುಗರು ಬೆಳೀತಾ ಇರೋವಾಗ ಎಟ್ ಅರೌಂಡ್ ಅಬೌಟ್ ಲೇಟ್ ಟೀನ್ಸ್, ಅರ್ಲಿ 20s ಆ್ಯಂಡ್ ಮಿಡ್ 20s ಥರನೂ ಬಿಯರ್ಡ್ ಗ್ರೋತ್ ಅನ್ನೋದು ಇನ್ನೂ ಜಾಸ್ತಿ ಇಂಟೆನ್ಸಿಫೈ, ವಾಲ್ಯೂನಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಬೈ ದ ಏಜ್ ಆಫ್ 30 ಆಲ್ಮೋಸ್ಟ್ ಬಿಯರ್ಡ್ ಗ್ರೋತ್ ಅನ್ನೋದು ಫುಲ್ ಕಂಪ್ಲೀಟ್ ಆಗಿರುತ್ತೆ ಆ್ಯಂಡ್ ದಟ್ ಈಸ್ ಯುವರ್ ಫುಲ್ ಆ್ಯಂಡ್ ಫೈನಲ್ ಥಿಕ್ನೆಸ್. ಸೊ ಫ್ರಮ್ ದ ಟೈಮ್ ಆಫ್ ಪ್ಯೂಬರ್ಟಿ ಲೈಕ್ ಅರ್ಲಿ ಟೀನ್ಸ್ ಟು ಅಪ್ ಟು 30s ನಿಮ್ಮ ಬಿಯರ್ಡ್ ಗ್ರೋತ್ ಅನ್ನೋದು ಕಂಪ್ಲೀಟ್ ಆಗಿ ಡೆವಲಪ್ ಆಗ್ತಾ ಇರುತ್ತೆ, ಸ್ಲೋ ಆ್ಯಂಡ್ ಗ್ರ್ಯಾಜುವಲ್ ಆಗಿ. ಸೊ ನೆಕ್ಸ್ಟ್, ಪ್ಯಾಚಿ ಬಿಯರ್ಡ್ ಗ್ರೋತ್ ಯಾಕಾಗುತ್ತೆ, ಇದಕ್ಕೆ ಕಾಸಸ್ ಏನು? ಸೊ ಫಸ್ಟ್ ನಾನು ಆಲ್ರೆಡಿ ಹೇಳ್ದಂಗೆ ಜೆನೆಟಿಕ್ಸ್. ಸೊ ನಿಮ್ಮ ಜೆನೆಟಿಕಲಿ ಎಷ್ಟು ಹೇರ್ ಫಾಲಿಕಲ್ಸ್ ಇದೆ, ಅದು ಪ್ಯಾಟರ್ನ್ ಏನು, ಇದು ಎಲ್ಲ ಆಲ್ರೆಡಿ ಡಿಟರ್ಮಿನ್ ಆಗಿರುತ್ತೆ. ಸೊ ಫಸ್ಟ್ ಮೇನ್ ಆ್ಯಂಡ್ ಇಂಪಾರ್ಟೆಂಟ್ ಕಾಸ್ ಬಂದುಬಿಟ್ಟು ನಿಮ್ಮದು ಜೆನೆಟಿಕ್ಸ್. ನೆಕ್ಸ್ಟ್ ಬಂದುಬಿಟ್ಟು ಹಾರ್ಮೋನಲ್ ಇನ್ಫ್ಲುಯೆನ್ಸ್. ಸೊ ನಿಮ್ಗೆ ಅಲ್ಲಿ ಹೇರ್ ಫಾಲಿಕಲ್ಸ್ ಇದ್ದಾವೆ ಬಟ್ ದೇ ಆರ್ ನಾಟ್ ರೆಸ್ಪಾಂಡಿಂಗ್ ಟು ದ ಹಾರ್ಮೋನ್ ಆರ್ ದ ಹಾರ್ಮೋನ್ ಈಸ್ ನಾಟ್ ಹ್ಯಾವಿಂಗ್ ಎನ್ ಇಂಪ್ಯಾಕ್ಟ್ ಆನ್ ದಟ್ ಅಂದ್ರೂ ಹೇರ್ ಫಾಲಿಕಲ್ಸ್ ಡೆವಲಪ್ ಆಗಲ್ಲ. ಆ್ಯಂಡ್ ಲೋ ಟೆಸ್ಟೋಸ್ಟಿರೋನ್. ಸೊ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ತುಂಬ ಇಂಪಾರ್ಟೆಂಟ್ ಇಲ್ಲಿ ಹೇರ್ ಗ್ರೋತಿಗೆ. ಸೊ ಟೆಸ್ಟೋಸ್ಟಿರೋನ್ ಹಾರ್ಮೋನ್ಸ್ ಏನಾದರೂ ಲೋ ಇದೆನಾ, ಅದರಿಂದ ಬಿಯರ್ಡ್ ಗ್ರೋತ್ ಆಗ್ತಾ ಇಲ್ವಾ ಅನ್ನೋದನ್ನು ಇವ್ಯಾಲ್ಯೂಯೇಟ್ ಮಾಡಬೇಕು, ಅದೊಂದು ಇಂಪಾರ್ಟೆಂಟ್ ರೀಸನ್. ನೆಕ್ಸ್ಟ್ ಬಂದುಬಿಟ್ಟು ಹೇರ್ ಡಿಸೀಸಸ್. ಯಾವ ಥರ ಅಂತಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್, ಫಂಗಲ್ ಇನ್ಫೆಕ್ಷನ್ಸ್ ನಮ್ಮ ಬಿಯರ್ಡ್ ನಲ್ಲಿ ಆಗಿ ಬಿಯರ್ಡ್ ಹೇರ್ನ ಎಫೆಕ್ಟ್ ಮಾಡುತ್ತೆ. ಆವಾಗ ಟೆಂಪ್ರರಿ ಹೇರ್ ಲಾಸ್ ಆಗಿ ಬಿಯರ್ಡ್ ಪ್ಯಾಚಿ ಆಗಿರುತ್ತೆ. ಸೊ ಅದೊಂದು ರೀಸನ್. ಇನ್ನೊಂದು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಲೈಕ್ ಅಲೋಪೇಶಿಯಾ ಏರಿಯೇಟಾ. ಇದರಲ್ಲಿ ನಿಮಗೆ ನೋಡಿದರೆ ಕೆಲವೊಂದು ಸತಿ ಕಾಯಿನ್ ಸೈಜ್ ವೆಲ್ ಡಿಮಾರ್ಕೇಟೆಡ್ ಪ್ಯಾಚಸ್ ಬರುತ್ತೆ. ಇದು ಅಲೋಪೇಶಿಯಾ ಏರಿಯೇಟಾ ಅಂತ ಹೇಳ್ತೀವಿ. ಇದೊಂದು ಆಟೋ ಇಮ್ಯೂನ್ ಡಿಸಾರ್ಡರ್. ಇದರಲ್ಲಿ ಬಿಯರ್ಡ್ ಗ್ರೋತ್ ಅನ್ನೋದು ತುಂಬ ಲೀಷನ್ಸ್ ಇದ್ದರೆ ಬಿಯರ್ಡ್ ಗ್ರೋತ್ ಅನ್ನೋದು ಪ್ಯಾಚಿಯಾಗಿ ಕಾಣಿಸುತ್ತೆ. ಸೊ ಇವು ಮೇನ್ ಇಂಪಾರ್ಟೆಂಟ್ ರೀಸನ್ಸ್. ಸೊ ನೆಕ್ಸ್ಟ್, ಟ್ರೀಟ್ಮೆಂಟ್ ಬಂದುಬಿಟ್ಟು ನಿಮಗೆ ಯಾಕೆ ಪ್ಯಾಚಿ ಬಿಯರ್ಡ್ ಇದೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮದು ಟ್ರೀಟ್ಮೆಂಟ್. ಸೊ ಮೊದಲನೇದು, ಇಫ್ ಇಟ್ ಈಸ್ ಜೆನೆಟಿಕ್ಸ್. ಇನ್ ಕೇಸ್ ನಿಮ್ಮ ಜೆನೆಟಿಕಲಿನೇ ಇಷ್ಟೇ ಫಾಲಿಕಲ್ಸ್ ಇದೆ, ಇಷ್ಟೇ ಡೆನ್ಸಿಟಿ ಆ್ಯಂಡ್ ಇದೇ ಪ್ಯಾಟರ್ನ್ ಅಂತ ಆಲ್ರೆಡಿ ಡಿಸೈಡ್ ಆಗಿರುತ್ತೆ. ಸೊ ಅದನ್ನು ನಾವು ಎಂಥ ಟ್ರೀಟ್ಮೆಂಟ್ ಮಾಡಿದ್ರೂ ನಾರ್ಮಲ್ ಆ್ಯಂಡ್ ನ್ಯಾಚುರಲಿ ಹೇರ್ ಗ್ರೋತ್ ಬೆಳೆಸಲಿಕ್ಕೆ ಆಗಲ್ಲ, ಬಿಕಾಸ್ ಅಲ್ಲಿ ಫಾಲಿಕಲ್ಸೇ ಇಲ್ಲ. ಇದು ಹೆಂಗಂತಂದರೆ ಸೀಡ್ ಇದ್ದರೆ ತಾನೇ ಗಿಡ ಬೆಳೆಯೋದು. ಸೊ ಸೀಡೇ ಇಲ್ಲ ಅಂತಂದರೆ ಗಿಡ ಬೆಳೆಯೋದು ಚಾನ್ಸೇ ಇಲ್ಲ. ಸೊ ಆ ಥರ ಫಾಲಿಕಲೇ ಇಲ್ಲ ಅಂತಂದರೆ ಅದನ್ನು ಗ್ರೋತ್ ಮಾಡಿಸೋದು ಸಾಧ್ಯನೇ ಆಗಲ್ಲ, ರೂಟೇ ಇಲ್ಲ ಅಂತಂದರೆ. ಸೊ ಫಸ್ಟ್ ಥಿಂಗ್, ಜೆನೆಟಿಕಲಿ ನಿಮಗೆ ಪ್ಯಾಚಿ ಬಿಯರ್ಡ್ ಇದ್ದರೆ ದ ಓನ್ಲಿ ಟ್ರೀಟ್ಮೆಂಟ್ ನಿಮಗೆ ಹೆಲ್ಪ್ ಆಗೋದೇನು ಅಂತಂದರೆ ಬಿಯರ್ಡ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್. ಅಂತಂದರೆ ನಿಮಗೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಆನ್ ದ ಸ್ಕ್ಯಾಲ್ಪ್ ನೀವು ಕೇಳೇ ಪಟ್ಟಿರ್ತೀರ. ಅದೇ ಥರ ನಾವು ಬಿಯರ್ಡ್ನಲ್ಲಿನೂ ಹೇರ್ ಸ್ಕ್ಯಾಲ್ಪ್ ಹಿಂದಿನ ಭಾಗದಿಂದ ಸ್ವಲ್ಪ ಕೂದಲು ತೆಕ್ಕೊಂಡು ಅದು ಬಿಯರ್ಡ್ ಏರಿಯಾನಲ್ಲಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಅದರಿಂದ ಬಿಯರ್ಡ್ ನಿಮಗೆ ಯಾವ ಥರ ಶೇಪ್ ಬೇಕು ಆ್ಯಂಡ್ ಫುಲ್ ಡೆನ್ಸಿಟಿನಲ್ಲಿ ಬಿಯರ್ಡ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ ಮೇಲೆ ನಿಮಗೆ ಫುಲ್ ಬಿಯರ್ಡ್ ಗ್ರೋತ್ ಅನ್ನೋದು ಬರೋದು ಸಾಧ್ಯ ಆಗುತ್ತೆ. ನಾರ್ಮಲ್ ನ್ಯಾಚುರಲ್ ಬಿಯರ್ಡ್ ಥರನೇ ನೀವು ಶೇವ್ ಮಾಡ್ಕೋಬೋದು, ಅದನ್ನು ರೆಗ್ಯುಲರ್ ಮೇಂಟೆನೆನ್ಸ್ ಎಲ್ಲ ನಿಮ್ಮ ಸೇಮ್ ಒರಿಜಿನಲ್ ಬಿಯರ್ಡ್ ಹೇರ್ನ ನೀವು ಹೇಗೆ ಮಾಡ್ತಿರೋ ಎಕ್ಸಾಕ್ಟ್ ಸೇಮ್ ಮೇಂಟೆನೆನ್ಸ್ ಹೋಗುತ್ತೆ. ಬಿಕಾಸ್ ಅದು ನಿಮ್ದು ಓನ್ ಹೇರ್, ಇಟ್ ವಿಲ್ ಗ್ರೋ ವೆರಿ ನ್ಯಾಚುರಲಿ. ಯು ಕ್ಯಾನ್ ಶೇವ್ ಇಟ್, ಯು ಕ್ಯಾನ್ ಟ್ರಿಮ್ ಇಟ್, ಯು ಕ್ಯಾನ್ ಕಲರ್ ಇಟ್, ಯು ಕ್ಯಾನ್ ಗ್ರೋ ಇಟ್ ವೆರಿ ಲಾಂಗ್, ಯು ಕ್ಯಾನ್ ಕೀಪ್ ಇಟ್ ಶಾರ್ಟ್. ನಿಮಗೆ ಯಾವ ಸ್ಟೈಲ್ ಬೇಕಂದ್ರೆ ನೀವು ಆ ಸ್ಟೈಲನ್ನು ನೀವು ಮ್ಯಾನೇಜ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು, ಇನ್ ಕೇಸ್ ನಿಮಗೆ ಹಾರ್ಮೋನಲ್ ಪ್ರಾಬ್ಲಮ್ ಇದ್ದರೆ, ಲೋ ಟೆಸ್ಟೋಸ್ಟಿರಾನ್ ಇದೆನಾ, ಯಾಕೆ ಆಗ್ತಾ ಇದೆ, ಅದನ್ನ ಕಾಸ್ನ ಇವ್ಯಾಲ್ಯೂಯೇಟ್ ಮಾಡಿ ಅದ್ರದ್ದು ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಟ್ಟು ಹಾರ್ಮೋನಲ್ ಇಂಪ್ಯಾಕ್ಟ್ನ ನಾವು ಇನ್ಕ್ರೀಸ್ ಮಾಡಿದರೆ ನಿಮ್ಮ ಪ್ಯಾಚಿ ಬಿಯರ್ಡ್ ಗ್ರೋತ್ ಅನ್ನೋದು ವಿಲ್ ಇಂಪ್ರೂವ್. ಇನ್ ಕೇಸ್ ಯೋರ್ ಫಾಲಿಕಲ್ಸ್ ಆರ್ ಪ್ರೆಸೆಂಟ್ ಆ್ಯಂಡ್ ಹಾರ್ಮೋನಲ್ ಪ್ರಾಬ್ಲಮ್ ಇದೆ,
ಅದನ್ನ ನಾವು ಟ್ರೀಟ್ ಮಾಡ್ತೀವಿ, ಅದರಿಂದ ನಿಮಗೆ ಬಿಯರ್ಡ್ ಗ್ರೋತ್ ಅನ್ನೋದು ಆಗುತ್ತೆ. ಇದು ಓನ್ಲಿ ನೀವು ಡಾಕ್ಟರ್ ನಿಮ್ಮನ್ನ ಎವ್ಯಾಲ್ಯೂಯೇಟ್ ಮಾಡಿ ಅದು ಎಂಥ ಟ್ರೀಟ್ಮೆಂಟ್ ಎಂಥ ಮೆಡಿಕೇಶನ್ಸ್ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ನಂಬರ್ 3, ಇನ್ ಕೇಸ್ ನಿಮ್ಗೆ ಏನಾದರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್, ಫಂಗಲ್ ಇನ್ಫೆಕ್ಷನ್ಸ್ ಇದ್ದರೆ ಫಸ್ಟ್ ಆ ಇನ್ಫೆಕ್ಷನ್ನ ಟ್ರೀಟ್ ಮಾಡಿದರೆ ಹೇರ್ ಅನ್ನೋದು ಆಟೋಮೆಟಿಕ್ ಆಗಿ ಗ್ರೋ ಆಗುತ್ತೆ. ಇನ್ ಕೇಸ್ ಪರ್ಮನೆಂಟ್ ಡ್ಯಾಮೇಜ್ ಆಗಿಲ್ಲ ಅಂತಂದರೆ. ಅದಕ್ಕೆ ನಿಮ್ಗೆ ಎಂಥ ಹೇರ್ ಡಿಸೀಸ್ ಇದ್ರೂ ಅದನ್ನು ಇಮಿಡಿಯೇಟಾಗಿ ಟ್ರೀಟ್ ಮಾಡ್ಕೊಂಡೋದು ಇಂಪಾರ್ಟೆಂಟ್. ಹೇರ್ ಲಾಸ್ನ ಪರ್ಮನೆಂಟ್ ಮಾಡ್ಕೋಬಾರ್ದು ಅಂತಂದರೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಇಸ್ ಇಂಪಾರ್ಟೆಂಟ್. ಸೊ ಫಂಗಲ್ ಇನ್ಫೆಕ್ಷನ್ಸ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್, ಅಲೋಪೇಶಿಯಾ ಏರಿಯಾಟಿಗೆ ನಾವು ಕೆಲವೊಂದು ಇಂಜೆಕ್ಷನ್ಸ್ ಕೊಡ್ತೀವಿ, ಕೆಲವೊಂದು ಆಯಿಂಟ್ಮೆಂಟ್ಸ್ ಕೊಡ್ತೀವಿ ಆ ಅಟ್ಯಾಕ್ನ ಕಡಿಮೆ ಮಾಡಬೇಕಂತ. ಸೊ ಇವೆಲ್ಲ ಟ್ರೀಟ್ಮೆಂಟ್ಸ್ ನೀವು ಇಮಿಡಿಯೇಟಾಗಿ ತೊಗೊಂಡ್ರೆ ಹೇರ್ ಅನ್ನೋದು ಆಟೋಮೆಟಿಕ್ ಆಗಿ ನೀವು ಏನು ಮಾಡಬೇಕಾಗಿಲ್ಲ, ಆಟೋಮೆಟಿಕ್ ಆಗಿ ಹೇರ್ ರೀಗ್ರೋತ್ ಅನ್ನೋದು ಆಗುತ್ತೆ. ಸೊ ಇವು ಕಾಮನ್ ಟ್ರೀಟ್ಮೆಂಟ್ಸ್ ಪ್ಯಾಚಿ ಬಿಯರ್ಡ್ಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕೆಲವೊಂದು ಟ್ರೀಟ್ಮೆಂಟ್ಸ್ ತುಂಬ ಪಾಪ್ಯುಲರ್ ಆಗಿರೋದೇನು ಮಿನಾಕ್ಸಿಡಿಲ್, ಡರ್ಮಾ ರೋಲರ್ ಅಂತ. ಸೊ ಮಿನಾಕ್ಸಿಡಿಲ್ ಅನ್ನೋ ಮೆಡಿಕೇಶನ್ ಏನಿದೆ ಅದು ಬ್ಲಡ್ ಫ್ಲೋನ ಜಾಸ್ತಿ ಮಾಡಿ ಲೋಕಲಿ, ಸೊ ನ್ಯೂಟ್ರಿಷನ್ ಜಾಸ್ತಿ ಕೊಟ್ಟು ಹೇರಿಗೆ ಅದು ಹೇರ್ ಗ್ರೋತ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಇದು ಯಾವಾಗ ಯೂಸ್ ಆಗುತ್ತೆ, ಇನ್ ಕೇಸ್ ನಿಮಗೆ ಆಲ್ರೆಡಿ ಅಲ್ಲಿ ಫಾಲಿಕಲ್ಸ್ ಇದೆ, ಅದು ಡಾರ್ಮೆಂಟ್ ಆಗಿದೆ, ಅವು ಕರೆಕ್ಟಾಗಿ ಸ್ಟಿಮ್ಯುಲೇಟ್ ಆಗಿಲ್ಲ ಅಂತ ಸಿಚುವೇಷನಲ್ಲಿ ಮಿನಾಕ್ಸಿಡಿಲ್ ಆ್ಯಂಡ್ ಡರ್ಮಾ ರೋಲರ್ ವಿಲ್ ಹೆಲ್ಪ್ ಯು. ಸೊ ಮಿನಾಕ್ಸಿಡಿಲ್ ಅನ್ನೋದು ಡಿಫ್ರೆಂಟ್ ಪರ್ಸೆಂಟೇಜಸ್ನಲ್ಲಿ ಸಿಗುತ್ತೆ, ಅದಕ್ಕೆ ಯೂಸ್ ಮಾಡೋ ಒಂದು ಪ್ರೋಟೋಕಾಲ್ ಇದೆ. ಸೊ ಇದು ನೀವಾಗ ನೀವು ಯೂಸ್ ಮಾಡ್ಕೋಬಾರ್ದು. ಬಿಗಿನಿಂಗ್ನಲ್ಲಿ ಅಟ್ಲೀಸ್ಟ್ ನೀವು ಒಂದು ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿದ್ರೆ ನೀವು ಎಷ್ಟು ಪರ್ಸೆಂಟೇಜ್ ಯೂಸ್ ಮಾಡಬೇಕು ಆ್ಯಂಡ್ ಯಾವ ಥರ ಯೂಸ್ ಮಾಡಬೇಕು ಅಂತ ನಾವು ನಿಮಗೆ ಹೇಳ್ಕೊಡ್ತೀವಿ. ನಿಮ್ಮ ಇಷ್ಟ ಬಂದಂಗೆ ಅದನ್ನು ಯೂಸ್ ಮಾಡಿದರೆ ಸ್ಕಿನ್ ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ, ರೆಡ್ನೆಸ್, ಇನ್ಫ್ಲಮೇಷನ್ ಆ್ಯಂಡ್ ಕೊನೆಗೆ ಫಾಲಿಕ್ಯುಲೈಟಿಸ್ ಆಗಿ ಅಲ್ಲಿ ಇರೋ ಸ್ಕಿನ್ನು ಡ್ಯಾಮೇಜ್ ಆಗುತ್ತೆ. ಸೊ ಮಿನಾಕ್ಸಿಡಿಲ್ ಅನ್ನೋದು ತುಂಬ ಕೇರ್ಫುಲ್ ಆಗಿ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ತುಂಬ ಸ್ಕೇರಿ ಪ್ರಾಕ್ಟೀಸ್ ಡರ್ಮಾ ರೋಲರ್ ಮನೆಯಲ್ಲಿ ಇಷ್ಟ ಬಂದಂಗೆ ಯೂಸ್ ಮಾಡ್ತಿದ್ದಾರೆ. ಡರ್ಮಾ ರೋಲರ್ ನೀಡಲ್ ಸೈಜ್ ಬಂದುಬಿಟ್ಟು ತುಂಬ ಡಿಫ್ರೆಂಟ್ ನೀಡಲ್ ಸೈಜಸ್ ಬರುತ್ತೆ ಆ್ಯಂಡ್ ಡಿಫ್ರೆಂಟ್ ಮೆಟೀರಿಯಲ್ಸ್ನಲ್ಲಿನೂ ಬರುತ್ತೆ. ನೀವು ಸೇಫ್ ಆಗಿ ಡರ್ಮಾ ರೋಲಿಂಗ್ ಮಾಡಿಲ್ಲ ಅಂತಂದರೆ ಅದು ಕೊಡೋ ಬೆನಿಫಿಟ್ಸ್ ನೀವು ಬಿಟ್ಬಿಡಿ. ಮೇಜರ್ ಸೈಡ್ ಎಫೆಕ್ಟ್ ಬಂದುಬಿಟ್ಟು ತುಂಬ ಸ್ಕಾರಿಂಗ್ ಆಗುತ್ತೆ, ಅಲ್ಲಿ ಇರೋ ಹೇರ್ ಫಾಲಿಕಲ್ಸ್ ಪರ್ಮನೆಂಟ್ ಆಗಿ ಡ್ಯಾಮೇಜ್ ಆಗಿಬಿಡ್ತವೆ, ಇನ್ಫೆಕ್ಷನ್ಸ್ ಆಗುತ್ತೆ. ಸೊ ಡರ್ಮಾ ರೋಲಿಂಗ್ ನೀವು ಮನೆಯಲ್ಲಿ ದಯವಿಟ್ಟು ಮಾಡ್ಕೋಬೇಡಿ. ಅಟ್ಲೀಸ್ಟ್ ಫಸ್ಟ್ ನೀವು ಡರ್ಮ್ಯಾಟಿಂದ ಸ್ವಲ್ಪ ಗೈಡೆನ್ಸ್ ತೊಗೊಳ್ಳಿ, ಅದು ಯಾವ ಥರ ಯೂಸ್ ಮಾಡಬೇಕು, ಯಾವ ಸೈಜ್ ನೀಡಲ್ನ ಯೂಸ್ ಮಾಡಬೇಕು ಆ್ಯಂಡ್ ಯಾವ ಪ್ಯಾಟರ್ನಲ್ಲಿ ನಾವು ರೋಲ್ ಮಾಡಬೇಕು, ಬಿಫೋರ್ ಆ್ಯಂಡ್ ಆಫ್ಟರ್ ಕೇರ್ ಇವೆಲ್ಲ ನೀವು ಒಂದ್ಸತಿ ತಿಳ್ಸ್ಕೊಂಡಿದ ಮೇಲೆ ಅಂಡರ್ ಡಾಕ್ಟರ್ ಗೈಡೆನ್ಸ್ ನೀವು ಮನೆಯಲ್ಲಿ ಕೇರ್ಫುಲ್ ಆ್ಯಂಡ್ ಸೇಫಾಗಿ ಯೂಸ್ ಮಾಡ್ಕೋಬಹುದು. ಬಟ್ ಸ್ಟಾರ್ಟ್ನಲ್ಲೇ ನೀವಾಗ ನೀವು ಓನಾಗಿ ಸ್ಟಾರ್ಟ್ ಮಾಡ್ಕೋಬೇಡಿ ದಯವಿಟ್ಟು. ತುಂಬ ಇನ್ಫೆಕ್ಷಸ್ ಕೇಸಸ್ನ ನಾವು ಕ್ಲಿನಿಕ್ನಲ್ಲಿ ನೋಡಿ ಟ್ರೀಟ್ ಮಾಡಿದ್ವಿ. ಸೊ ನಿಮ್ಮದು ಓನ್ ಗುಡ್ಗೋಸ್ಕರ ನಾನು ಹೇಳ್ತಾ ಇದ್ದೀನಿ, ಫಸ್ಟ್ ಗೈಡೆನ್ಸ್ ತೊಗೊಂಡು ಅದನ್ನ ಯಾವ ಥರ ಯೂಸ್ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ನಿಮ್ಮ ಓನ್ ಮನೆಯಲ್ಲಿ ಯೂಸ್ ಮಾಡ್ಕೋಬೋದು. ಬಿಕಾಸ್ ಪ್ರತಿ ಸತಿ ವೀಕ್ಲಿ 2 to 3 ಟೈಮ್ಸ್ ನೀವು ಕ್ಲಿನಿಕ್ಗೆ ಬಂದು ಡರ್ಮಾ ರೋಲರ್ ಮಾಡ್ಕೊಂಡು ತುಂಬ ಕಷ್ಟ ಡಾಕ್ಟರ್, ಐ ಕಾಂಟ್ ಕಮ್ ಸೋ ಮೆನಿ ಟೈಮ್ಸ್ ಅಂತಾನು ಐ ಅಂಡರ್ಸ್ಟ್ಯಾಂಡ್ ದಟ್ ಪೇನ್ ಪಾಯಿಂಟ್. ಸೊ ಯು ಕ್ಯಾನ್ ಯೂಸ್ ಇಟ್ ಬಟ್ ಯು ಶುಡ್ ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್. ಸೊ ಡರ್ಮಾ ರೋಲಿಂಗ್ ಆಲ್ಸೋ ಅಲ್ಲಿ ಲೋಕಲ್ ಟ್ರಾಮಾನ ಕ್ರಿಯೇಟ್ ಮಾಡಿ ಅಲ್ಲಿ ಸ್ಕಿನ್ ಹೀಲಿಂಗ್ ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡಿ ಹೇರ್ ಗ್ರೋತ್ನ ಬೂಸ್ಟ್ ಮಾಡೋ ಕೆಪಾಸಿಟಿ ಇದೆ. ಬಟ್ ನೆನ್ಪಿಟ್ಕೋರಿ, ಈ ಎರಡೂ ಅಲ್ಲಿ ಫಾಲಿಕಲ್ಸ್ ಡಾರ್ಮೆಂಟ್ ಆಗಿದ್ದರೆ ಮಾತ್ರ ಆ್ಯಕ್ಟಿವೇಟ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಬಟ್ ಅಲ್ಲಿ ಫಾಲಿಕಲ್ಸ್ ಇಲ್ಲ ಅಂತಂದರೆ ನೀವು ಇದು ಎಷ್ಟು ತಿಂಗಳು ಎಷ್ಟು ಇಯರ್ಸ್ ಮಾಡಿದ್ರೂ ಅದು ನಿಮಗೆ ರಿಸಲ್ಟ್ ಬರಲ್ಲ. ಸೊ ನೆಕ್ಸ್ಟ್ ಸೆಗ್ಮೆಂಟ್ ಬಂದುಬಿಟ್ಟು ಮಿತ್ಸ್. ಈ ಪ್ಯಾಚಿ ಬಿಯರ್ಡ್ ಗ್ರೋತ್ ಮೇಲೆ ತುಂಬ ಮಿತ್ಸ್ ಇದೆ. ಸೊ ಒನ್ ಬೈ ಒನ್ ನಾವು ಅದನ್ನು ಮಿತ್ತಾ ಫ್ಯಾಕ್ಟಾ ಅಂತ ನಾವು ತಿಳ್ಸ್ಕೊಳ್ಳೋಣ. ಫಸ್ಟ್ ಕಾಮನೆಸ್ಟ್ ಥಿಂಗ್ ನೀವೆಲ್ಲರೂ ಕೇಳ್ಪಟ್ಟಿರ್ತಾರೆ, ಶೇವಿಂಗ್ ಮಾಡಿದರೆ ಹೇರ್ ಗ್ರೋತ್ ಅನ್ನೋದು ಬೂಸ್ಟ್ ಆಗುತ್ತೆ. ಇದು ಫ್ಯಾಕ್ಟಾ ಇಲ್ವಾ? ಇದು 100% ಮಿತ್. ಬಿಯರ್ಡ್ ಒಂದೇ ಅಲ್ಲ, ಸ್ಕ್ಯಾಲ್ಪ್ ಮೇಲೇನು ತುಂಬ ಜನ ಮಕ್ಳಿಗೂ ಶೇವ್ ಮಾಡಿದರೆ ಇನ್ನೂ ಜಾಸ್ತಿ ಕೂದಲು ಬರುತ್ತೆ ಅನ್ನೋದು ಬಿಗ್ಗೆಸ್ಟ್ ಮಿತ್. ಎದಕ್ಕಂದರೆ ನಾನು ಸ್ಟಾರ್ಟಿಂಗ್ನಲ್ಲೇ ಹೇಳಿದ್ನಿ, ನಂಬರ್ ಆಫ್ ಫಾಲಿಕಲ್ಸ್, ಅದ್ರದ್ದು ಥಿಕ್ನೆಸ್, ಅದ್ರದ್ದು ಡಿಸ್ಟ್ರಿಬ್ಯೂಷನ್ ಎಲ್ಲನೂ ನಿಮ್ಮ ಜೆನೆಟಿಕ್ಸ್ ಬೈ ಬರ್ತ್ ಡಿಸೈಡ್ ಆಗಿರುತ್ತೆ. ಸೊ ನೀವು ಶೇವ್ ಮಾಡಿದ ಮೇಲೆ ಮಿಡ್ ಶಾಫ್ಟ್ನಲ್ಲಿ ಹೇರ್ನ ಕಟ್ ಮಾಡ್ತೀರಾ. ಸೊ ಆ ವೆರಿ ಥಿಕ್ ಹೇರ್ ಗ್ರೋತ್ ಆಗಿರೋದ್ರಿಂದ ನೀವು ಹೇರ್ ಥಿಕ್ನೆಸ್ ಜಾಸ್ತಿ ಆಗುತ್ತೆ ಅಂತ ಅದೊಂದು ಮಿತ್ ಆ್ಯಂಡ್ ಅದಕ್ಕೂ ಮಿಸ್ಕನ್ಸೆಪ್ಷನ್. ಸೊ ಹೇರ್ ಗ್ರೋತ್ ಶೇವಿಂಗಿಂದ ಜಾಸ್ತಿ ಅಂತೂ ಆಗಲ್ಲ. ಇನ್ಫ್ಯಾಕ್ಟ್ ನೀವು ತುಂಬ ಜಾಸ್ತಿ ಶೇವ್ ಮಾಡ್ತಾ ಇದ್ರೆ ಅಲ್ಲಿರೋ ಸ್ಕಿನ್ ಇನ್ನೂ ರಫ್ ಆಗುತ್ತೆ ಬಿಟ್ಟು ಆ್ಯಂಡ್ ಡ್ರೈ ಆಗುತ್ತೆ ಬಿಟ್ಬಿಟ್ಟು ಹೇರ್ ಅಂತೂ ಗ್ರೋ ಆಗಲ್ಲ. ನಂಬರ್ 1. ನಂಬರ್ 2 ಕಾಮನೆಸ್ಟ್ ಮಿತ್ ಬಂದುಬಿಟ್ಟು ಬಿಯರ್ಡ್ ಆಯಿಲ್ಸ್. ಓಕೆ, ತುಂಬ ಜನ ಮಾರ್ಕೆಟಿಂಗನ್ನು ಮಾಡ್ತಿದ್ದಾರೆ. ಇದು ಏನಂತಂದ್ರೆ ಈ ಆಯಿಲ್ ಅಪ್ಲೈ ಮಾಡಿಕೊಂಡ್ರೆ ನಿಮ್ಮದು ಫುಲ್ ಥಿಕ್ ವಾಲ್ಯೂಮ್ನೆಸ್ ಬಿಯರ್ಡ್ ಗ್ರೋ ಆಗುತ್ತೆ ಅಂತ. ಸೊ ಬಿಯರ್ಡ್ ಆಯಿಲ್ ಸಿಮಿಲರ್ ಟು ಹೇರ್ ಆಯಿಲ್ಸ್, ಅದನ್ನು ಹೇರ್ ಗ್ರೋತ್ ಡೆನ್ಸಿಟಿ ಜಾಸ್ತಿ ಮಾಡೋ ಕೆಪಾಸಿಟಿ ಇಲ್ಲವೇ ಇಲ್ಲ. ದೇ ವಿಲ್ ಕಾಸ್ ಲಿಟಲ್ ಬಿಟ್ ನರಿಶ್ಮೆಂಟ್, ಮೇಕ್ ಯೋರ್ ಹೇರ್ ಮೋರ್ ಸಾಫ್ಟರ್, ಸ್ಮೂತರ್, ಆ ಥರ ಕಂಡೀಷ್ನಿಂಗ್ ಎಫೆಕ್ಟ್ಗೆ ಯೂಸ್ ಆಗುತ್ತೆ. ಅದನ್ನು ಬಿಟ್ಬಿಟ್ಟು ನಿಮ್ಮದು ಡೆನ್ಸಿಟಿ ಜಾಸ್ತಿ ಮಾಡೋ ಕೆಪಾಸಿಟಿ ಯಾವ ಆಯಿಲ್ಗೂ ಇಲ್ಲ. ಸೊ ಬಿಯರ್ಡ್ ಆಯಿಲ್ ಯೂಸ್ ಮಾಡಿದರೆ ಪ್ಯಾಚಿ ಬಿಯರ್ಡ್ ಫುಲ್ ಆಗುತ್ತೆ. ಇಟ್ ಈಸ್ ಆಲ್ಸೋ 100% ಮಿತ್. ಮೂರನೇದು ಬಂದುಬಿಟ್ಟು DIYs. ಪ್ಯಾಚಿ ಬಿಯರ್ಡ್ ಇದೆನಾ, ಆನಿಯನ್ ಜ್ಯೂಸ್ ಅಪ್ಲೈ ಮಾಡಿ, ಗಾರ್ಲಿಕ್ ಅಪ್ಲೈ ಮಾಡಿ, ಟೂತ್ ಪೇಸ್ಟ್ ಅಪ್ಲೈ ಮಾಡಿ ಓವರ್ನೈಟ್ ಬಿಟ್ಬಿಡಿ. ಇಂಥ DIYಸ್ನು ನಾನು ಕೇಳ್ಪಡ್ತಾ ಇದ್ದೀನಿ. ಇವಾಗೇನು ಕಂಪ್ಲೀಟ್ಲಿ ಫಾಲ್ಸ್ ಬಿಟ್ಬಿಟ್ಟು ಇನ್ನು ಡ್ಯಾಮೇಜ್ ಸ್ಕಿನ್ನ ತುಂಬ ಸೆನ್ಸಿಟೈಸ್ ಮಾಡಿ ಡ್ಯಾಮೇಜ್ ಮಾಡುತ್ತೆ. ಸೊ ಇಂಥ DIYs
100% ಅಷ್ಟು ಫಸ್ಟ್ ಆಫ್ ಆಲ್ ಅಷ್ಟು ಡೀಪಾಗಿ ಪೆನೆಟ್ರೇಟ್ ಆಗಲ್ಲ, ಅದಕ್ಕೆ ಅಷ್ಟು ಕೆಪಾಸಿಟಿ ಇಲ್ಲ ಕಿ ಹೇರ್ ಫಾಲಿಕಲ್ ಗ್ರೋತ್ನ ಸ್ಟಿಮ್ಯುಲೇಟ್ ಮಾಡೋದು. ಸೊ ಇವೆಲ್ಲ 100% ಮಿತ್. ದ ಓನ್ಲಿ ಥಿಂಗ್ ದಟ್ ವಿಲ್ ವರ್ಕ್ ಈಸ್ ನಿಮ್ಮದು ಜೆನೆಟಿಕ್ಸ್, ನಿಮ್ಮದು ಹಾರ್ಮೋನಲ್ ಸಪೋರ್ಟ್, ಆ್ಯಂಡ್ ಇನ್ ಕೇಸ್ ಡಾರ್ಮೆಂಟ್ ಫಾಲಿಕಲ್ಸ್ ಇದ್ದರೆ ಲೈಟ್ ಥೆರಪಿ, ಡರ್ಮಾ ರೋಲಿಂಗ್ ಆ್ಯಂಡ್ ಮಿನಾಕ್ಸಿಲ್ ಇವು ಮಾತ್ರ ಹೇರ್ ಫಾಲಿಕಲ್ಸ್ನ ಸ್ಟಿಮ್ಯುಲೇಟ್ ಮಾಡೋ ಕೆಪಾಸಿಟಿ ಇರುತ್ತೆ. ಇನ್ನೊಂದು ಟ್ರೀಟ್ಮೆಂಟ್ ಬಂದುಬಿಟ್ಟು GFC ಅಂತೀವಿ. ಅಂದರೆ ನೀವು PRP ಮೇ ಬಿ ಯು ಮಸ್ಟ್ ಹ್ಯಾವ್ ಹರ್ಡ್. PRP ಸ್ವಲ್ಪ ಔಟ್ಡೇಟೆಡ್ ಟ್ರೀಟ್ಮೆಂಟ್. GFC ಅನ್ನೋದು ಇನ್ನೂ ಮೋರ್ ಪೊಟೆಂಟ್ ಆ್ಯಂಡ್ ಅಡ್ವಾನ್ಸ್ ಟ್ರೀಟ್ಮೆಂಟ್. ಇದು ನಿಮ್ಮದು ಓನ್ ಬ್ಲಡ್ಡಿಂದ ಗ್ರೋತ್ ಫ್ಯಾಕ್ಟರ್ಸ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಇಂಜೆಕ್ಟ್ ಮಾಡ್ತೀವಿ. ಸೊ ಇದಕ್ಕೂ ಹೇರ್ ಫಾಲಿಕಲ್ಸ್ನ ಸ್ಟಿಮ್ಯುಲೇಟ್ ಮಾಡೋ ಕೆಪಾಸಿಟಿ ಆ್ಯಂಡ್ ಗ್ರೋತ್ನ ಬೂಸ್ಟ್ ಮಾಡೋ ಕೆಪಾಸಿಟಿ ಇರುತ್ತೆ. ಯಾವ ಥರ ನಿಮಗೆ ಬಾಲ್ಡ್ನೆಸ್ ಇದ್ದರೆ ನಾವು PRP GFC ಮಾಡ್ತೀವಿ, ಅದೇ ಥರ ನಾವು ಬಿಯರ್ಡ್ ಏರಿಯಾನಲ್ಲಿನೂ ಮಾಡಿ ಫಾಲಿಕಲ್ ಗ್ರೋತ್ನ ಸ್ಟಿಮ್ಯುಲೇಟ್ ಮಾಡ್ತೀವಿ. ಸೊ ಮಿನಾಕ್ಸಿಡಿಲ್, ಡರ್ಮಾ ರೋಲಿಂಗ್, GFC, ಇನ್ನೊಂದು ಲೈಟ್ ಥೆರಪಿ ಅಂತ ಇರುತ್ತೆ. ಇದನ್ನು ಬಿಯರ್ಡ್ ಗ್ರೋತ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಬಟ್ ಇವೆಲ್ಲನೂ ಕ್ಲಿನಿಕ್ನಲ್ಲಿ ಮಾಡಿಕೊಂಡು ಟ್ರೀಟ್ಮೆಂಟ್ಸ್ ಇವು. ಸೊ ನಾನು ಕೇಳ್ಪಟ್ಟಿರೋ ಮಿತ್ಸ್ ಇವು. ಇದನ್ನು ಬಿಟ್ಬಿಟ್ಟು ಬಿಯರ್ಡ್ ಗ್ರೋತ್ಗೋಸ್ಕರ ಇದನ್ನು ಮಾಡಿ ಅದನ್ನು ಮಾಡಿ, ಇದು ಇಂಥವು ಏನಾದರೂ ನೀವು ಟಿಪ್ಸ್, ಟ್ರಿಕ್ಸ್ ಆರ್ ಮಿತ್ಸ್ ನಿಮಗೆ ಗೊತ್ತಿದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ನನ್ನ ಜೊತೆ ಶೇರ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಲಾಸ್ಟ್ ಆ್ಯಂಡ್ ಫೈನಲ್ ರಿಕ್ವೆಸ್ಟ್ ಈಸ್, ನಿಮಗೆ ಯಾರಾದರೂ ಟೀಸ್ ಮಾಡ್ತಾ ಇದ್ದರೆ ಆರ್ ಪ್ಯಾಚಿ ಬಿಯರ್ಡ್ ಇದೆ, ನೀವು ಗನ್ಸಾನ ಇಲ್ಲ ಅಂತ ಹೇಳ್ತಾ ಇದ್ದರೆ, ನೀವು ಒಂದು ನೆನ್ಪಿಟ್ಕೋರಿ, ನಿಮ್ಮ ಪ್ಯಾಚಿ ಬಿಯರ್ಡ್ ಡಸ್ ನಾಟ್ ಡಿಫೈನ್ ಯೋರ್ ಮ್ಯಾಸ್ಕ್ಯುಲಿನಿಟಿ. ದೇ ಆರ್ ಟೂ ಡಿಫ್ರೆಂಟ್ ಥಿಂಗ್ಸ್. ನಿಮ್ಮ ಫ್ಯಾಮಿಲಿನಲ್ಲಿ ಜನರಲಿ ನಿಮಗೆ ಪ್ಯಾಚಿ ಬಿಯರ್ಡ್ ಇದ್ದರೆ ನಿಮ್ಮ ಅಪ್ಪನಿಗಿರಲಿ, ಇಲ್ಲ ನಿಮ್ಮ ಗ್ರ್ಯಾಂಡ್ ಫಾದರ್ಗೆ, ನಿಮ್ಮ ಅಂಕಲ್ಗೆ, ಯಾರೋ ಒಬ್ಬರಿಗೆ ಇದು ಮೋಸ್ಟ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರ. ದೇ ಆರ್ ನೋ ಲೆಸ್ ಮ್ಯಾಸ್ಕ್ಯುಲಿನ್, ರೈಟ್? ಸೊ ಇಂಥ ಕಮೆಂಟ್ಸ್ ಲೆಟ್ ಇಟ್ ನಾಟ್ ಎಫೆಕ್ಟ್ ಯುವರ್ ಸೆಲ್ಫ್ ಎಸ್ಟೀಮ್. ನಿಮಗೆ ತುಂಬ ಬ್ರೈಟ್ ಫ್ಯೂಚರ್ ಇದೆ. ಸೊ ಇಂಥ ಬುಲಿಯಿಂಗ್ಗೆ ನೀವು ಪ್ಲೀಸ್ ಡೋಂಟ್ ಸಕಮ್, ಬಿ ವೆರಿ ಸ್ಟ್ರಾಂಗ್, ಕನ್ಸಲ್ಟ್ ಅ ಡರ್ಮೆಟಾಲಜಿಸ್ಟ್. ನಿಮಗೆ ಏನು ಅಡ್ರೆಸ್ ಮಾಡಲಿಕ್ಕೆ ಆಗುತ್ತೋ ಅಡ್ರೆಸ್ ಮಾಡಿ, ಇಲ್ಲ ಅಂತಂದರೆ ಬಿಟ್ಬಿಡಿ. ಡೂ ಅ ಕ್ಲೀನ್ ಶೇವ್ ಆ್ಯಂಡ್ ಲೀವ್ ಇಟ್. ಇಟ್ ಈಸ್ ನಾಟ್ ದಿ ಎಂಡ್ ಆಫ್ ದ ವರ್ಲ್ಡ್. ಸೊ ಇಂಥ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹಿಟ್ ದ ಬೆಲ್ ಐಕನ್ ಟು ಗೆಟ್ ನೋಟಿಫೈಡ್ ವೆನ್ ಎವರ್ ವಿ ಕಮ್ ಅಪ್ ವಿತ್ ಅ ನ್ಯೂ ವಿಡಿಯೋ. ಟೇಕ್ ಕೇರ್.